ಈ ಡಿಜೆ ಹಳ್ಳಿ ಹುಬ್ಬಳ್ಳಿ ಗಲಭೆ ಸೇರಿ ಹಲವಾರು ಕೇಸುಗಳನ್ನು ತೆಗೆದುಕೊಂಡಿದ್ದು ಯಾರು? ವಾಪಸ್ ತೆಗೆದುಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಟೆಂಡರ್ಗಳಲ್ಲಿ 4% ಒಳ ಮೀಸಲಾತಿ ಮುಸ್ಲಿಮರಿಗೆ ಕೊಟ್ಟಿರೋದು ಯಾರು? 10,000 ಕೋಟಿ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದು ಯಾರಿಗೆ? ಆಯ್ತಾ ಬ್ರದರ್ಸ್ ಯಾರು? ಅಲ್ಲಿ ಇದು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ನ ಒಂದು ಆರೋಪಿಗಳನ್ನ ಕೂಡ ನನ್ನ ಬ್ರದರ್ಸ್ ಅಂತ ಹೇಳಿದ್ ಯಾರು? ಸುಖ ಸುಮ್ಮನೆ ಬಾನು ಮುಷ್ತಾಕ್ ಅವರನ್ನ ಹಿಂದೂಗಳ ದೇವಸ್ಥಾನ ಚಾಮುಂಡಿ ದೇವಸ್ಥಾನದ ಅಲ್ಲಿ ನಡೆಯುವಂತ ದಸರಾದಲ್ಲಿ ಬಾನು ಮುಷ್ತಾಕ್ ಅವರಿಗೆ ಅವಕಾಶ ಕೊಟ್ಟು ಸುಮ್ಮನೆ ಒಂದು ಏನಂತ ಹೇಳಿದ್ರೆ ಗಲಭೆಯ ರೀತಿಯ ಚರ್ಚೆಯನ್ನು ಹುಟ್ಟು ಹಾಕುವಂತ ಕೆಲಸವನ್ನ ಮಾಡಿರುವಂತದ್ದು ಯಾರು? ಇವತ್ತು ಸಿ.ಟಿ. ರವಿ ಅವರಲ್ಲಿ ಹೋಗಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ಹಾಕಿರುವಂತದ್ದು ಯಾವ ಸರ್ಕಾರ? ಆಯ್ತಾ, ಇದಕ್ಕಿಂತ ನಿನ್ನೆ ಸಂಗಮೇಶ್ ಅವರು ಹೇಳ್ತಾರೆ, ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿರುವಂತದ್ದು ಯಾಕೆ? ಅವ್ರಿಗೇನು ಹಿಂದೂಗಳು ವೋಟ್ ಹಾಕಿಲ್ವಾ? ಇದಕ್ಕಿಂತ ಹಿಂದೆ ಹೋದ್ರೆ ನಾಗಮಂಗಲ ಗಲಭೆಗೆ ಸಪೋರ್ಟ್ ಮಾಡಿರುವಂತದ್ದು ಯಾರು? ಅದಕ್ಕಿಂತ ಹಿಂದೆ ಹೋದ್ರೆ ರಾಮ ಈ ದೇವರೇ ಅಲ್ಲ ಅಂತ ಹೇಳ್ಕೊಂಡು ಅಫಿಡವಿಟ್ ಹಾಕಿರುವಂತದ್ದು ಯಾರು? ಅದಕ್ಕಿಂತ ಹಿಂದೆ ಹೋದ್ರೆ ಸಾಚಾರ್ ಕಮಿಟಿಯಲ್ಲಿ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡಿರುವಂತದ್ದು ಯಾವ ಸರ್ಕಾರ? ಅದಕ್ಕಿಂತ ಹಿಂದೆ ಹೋದ್ರೆ ಇವರು ಮನಮೋಹನ್ ಸಿಂಗ್ ಅವರು ಈ ದೇಶದ ರಿಸೋರ್ಸ್ಗಳಲ್ಲಿ ಸಂಪನ್ಮೂಲಗಳಲ್ಲಿ ಮುಸ್ಲಿಮರಿಗೆ ಪರಮಾಧಿಕಾರ ಮೊದಲ ಅಧಿಕಾರ ಇರಬೇಕು ಅಂತ ಹೇಳಿದ್ಯಾರು? ಹಾಗೂ ಯಾಕೆ? ಇದರಲ್ಲೇ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಪಕ್ಷ ಒಂದು ಓಲೈಕೆ ಪಕ್ಷ, ಅತಿ ತುಷ್ಟೀಕರಣದ ಪಕ್ಷ ಅನ್ನುವಂಥದ್ದು.